ಹಲೋ ಗೈಸ್, ನಾನು ವಿಜೇತ್. ನಾನು ಇವತ್ತಿನ ಒಂದು ವಿಡಿಯೋದಲ್ಲಿ ಪಲ್ಸ್ ಆಕ್ಸಿಮೀಟರ್ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ನಿಮಗೆಲ್ರಿಗೂ ಗೊತ್ತಿರ್ಬೋದು ಪಲ್ಸ್ ಆಕ್ಸಿಮೀಟರ್ ಅಂದರೆ ಏನು ಅಂತ. ಪಲ್ಸ್ ಆಕ್ಸಿಮೀಟರ್ ನಮ್ಮ ದೇಹದಲ್ಲಿರುವ ಆಕ್ಸಿಜನ್ ಲೆವೆಲನ್ನು ಕಂಡುಹಿಡಿಯುತ್ತೆ. ಹಾಗೂ ನಮ್ಮ ದೇಹದ ಒಂದು ಪಲ್ಸ್ ರೇಟ್ ಏನಿದೆ ಅದನ್ನು ಕೂಡ ತೋರಿಸುತ್ತೆ. ಈ ಮಷೀನ್ನ ಬಗ್ಗೆ ಡೀಟೇಲಾಗಿ ನಾನು ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ನೀವೇನಾದರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ಲೈಕನ್ನ ಒತ್ತಿ. ನೀವಿಲ್ಲಿ ನೋಡ್ಬೋದು ಪಲ್ಸ್ ಆಕ್ಸಿಮೀಟರ್ ಅಂತ ಬರೆದಿದೆ. ಇದು ಮಾಮೂಲಿ ಥರ 2 ಬ್ಯಾಟ್ರೀಸಿಂದ ವರ್ಕ್ ಆಗುತ್ತೆ. ನೀವು ನೋಡ್ಬೋದು ಹಿಂದ್ಗಡೆ 2 ಬ್ಯಾಟ್ರೀಸ್ ಹಾಕ್ಬೋದು ಬರೆದಿದೆ. ಇದಕ್ಕೆ ಮಾಮೂಲಿ ಒಂದು ಹೈ ಕ್ವಾಲಿಟಿ ನೀವು ಪರ್ಚೇಸ್ ಮಾಡ್ತೀರಾ ಅಂದರೆ ಹೈ ಕ್ವಾಲಿಟಿದು 1,000 ಆಗ್ಬೋದು, ಇಲ್ಲ ಚೀಪ್ ರೇಟಿದು ಕೂಡ ಸಿಗುತ್ತೆ. ಇದು ಈಗ ಲೇಟೆಸ್ಟ್ ಆಗಿ ಬಂದಿರೋ ಆ್ಯಪಲ್ ವಾಚ್ ಸೀರೀಸ್ 6 ನೀವು ನೋಡ್ಬೋದು. ಆ ವಾಚ್ಗೂ ಇದಕ್ಕೂ ಕಂಪೇರ್ ಮಾಡಿದ್ರೆ ಇದೇ ಚೆನ್ನಾಗಿ ತೋರಿಸುತ್ತೆ ಅಂತ ಎಲ್ಲ ಹೇಳ್ತಾ ಇದ್ದಾರೆ. ಆಕ್ಸಿಜನ್ ಏನು ಪಾಯಿಂಟ್ಸ್ ತೋರಿಸುತ್ತೆ ಆ್ಯಪಲ್ ವಾಚು, ಅದು ಕರೆಕ್ಟಾಗಿಲ್ಲ ಅಂತ ಹೇಳ್ತಾ ಇದ್ದಾರೆ. ಯಾಕೋ ಮೇ ಬಿ ಸರಿ ಮಾಡ್ತಾರೆ ಅದನ್ನು ಮುಂಚೆ, ಅದು ಬಿಡಿ. ಈಗ ನೋಡೋಣ ಈ ಪಲ್ಸ್ ಆಕ್ಸಿಮೀಟರ್ ಹೇಗೆ ವರ್ಕ್ ಆಗುತ್ತೆ ಅಂತ ಹೇಳ್ತೀನಿ. ನೀವು ನೋಡ್ಬೋದು ಹಿಂದ್ಗಡೆ 2 ಬ್ಯಾಟ್ರೀಸ್ ಹಾಕಿರ್ತಾರೆ. ಇದು ಒಂದು ಕ್ಲಿಪ್ ಥರ. ಈ ಕ್ಲಿಪ್ ಒಳಗೆ ನಮ್ಮ ಯಾವುದಾದ್ರೂ ಒಂದು ಬೆರಳನ್ನು ಹಾಕಬೇಕು. ಆ ಬೆರಳನ್ನು ಹಾಕಿ ಕ್ಲೋಸ್ ಮಾಡಿ ಬಟನ್ ಇಲ್ಲಿ ನೋಡ್ಬೋದು, ಇಲ್ಲೊಂದು ಬಟನ್ ಇದೆ, ಅದನ್ನು ಒತ್ತಬೇಕು. ನೀವು ಅದನ್ನು ಒತ್ತಿದಾಗ ಇನ್ಫ್ರಾರೆಡ್ ರೇಸ್ ಇರುತ್ತಲ್ಲ, ಆ ಇನ್ಫ್ರಾರೆಡ್ ಲೈಟ್ ನಮ್ಮ ದೇಹದೊಳಗೆ ಹೋಗಿ ಆ ಲೈಟ್ ಎಷ್ಟು ಅಬ್ಸಾರ್ಬ್ ಆಗುತ್ತೆ ಅದರ ಮೇಲೆ ಅದು ರೀಡಿಂಗ್ ತೋರಿಸುತ್ತೆ. ಅದನ್ನು ನಾವು SpO2 ಆಕ್ಸಿಜನ್ ಸ್ಯಾಚುರೇಷನ್ ಅಂತ ಕರಿತೀವಿ. ನೋಡೋಣ ಹೆಂಗಿರುತ್ತೆ ಅಂತ. ನೀವು ನೋಡ್ಬೋದು. ಈಗ ನಾನು ನನ್ನ ಬೆರಳನ್ನು ಇದರೊಳಗೆ ತೋರಿಸ್ತೀನಿ, ಹೇಗೆ ವರ್ಕ್ ಆಗುತ್ತೆ ಅಂತ ತೋರಿಸ್ತೀನಿ. ನೋಡ್ಬೋದು, ನೀವಿಲ್ಲಿ ನೋಡ್ಬೋದು ಹೇಗೆ ಮಧ್ಯದ ಬೆರಳಿಗೆ ನಾನು ಕ್ಲಿಪ್ ಥರ ಈ ಪಲ್ಸ್ ಆಕ್ಸಿಮೀಟರ್ನ ಓಪನ್ ಮಾಡಿ ಜೋಡಿಸಿದ್ದೀನಿ ಅಂತ ನೋಡ್ಬೋದು. ಈಗ ಇನ್ನೇನು ಮಾಡೋದಿಲ್ಲ, ಮಧ್ಯದಲ್ಲಿರೋ ಬಟನ್ನ ಒತ್ತಬೇಕು ಅಷ್ಟೆ. ನೋಡೋಣ ಏನಾಗುತ್ತೆ ಅಂತ. ನೀವೀಗ ನೋಡ್ಬೋದು ನನ್ನ ಬೆರಳಿಗೆ ಪಲ್ಸ್ ಆಕ್ಸಿಮೀಟರ್ನ ಜೋಡಿಸಿದೆ. ನಿಮ್ಮ ಕೈನ ಹಾಗೆ ರೆಸ್ಟ್ ಮಾಡಿ, ತುಂಬ ಅಲ್ಗಾಡಿಸ್ಬೇಡಿ. ಹಾಗೂ ಮತ್ತು ನಿಮ್ಮ ಒದ್ದೆ ಫಿಂಗರೆಲ್ಲ ಇಡೋಕ್ಕೆ ಹೋಗಬೇಡಿ. ವ್ಯಾಲ್ಯೂ ಸ್ವಲ್ಪ ಡಿಫ್ರೆಂಟಾಗಿ ತೋರಿಸ್ಬೋದು. ಮತ್ತು ನಿಮ್ಮ ಬೆರಳಿಗೆ ನೈಲ್ ಪಾಲಿಶ್ ಎಲ್ಲ ಹಾಕ್ಕೋಕ್ಕೆ ಹೋಗಬೇಡಿ, ಅದು ಸ್ವಲ್ಪ ಡಿಫ್ರೆನ್ಸ್ ಆಗುತ್ತೆ. ಸಿಂಪಲಾಗಿ ಫ್ರೀಯಾಗಿ ಬಿಡಿ ಕೈನ, ವ್ಯಾಲ್ಯೂ ಅದಾಗದೇ ತೋರಿಸುತ್ತೆ. ನೀವು ನೋಡ್ತಾ ಇರ್ಬೋದು SpO2 ಎಷ್ಟು ತೋರಿಸ್ತಾ ಇದೆ ಅಂದರೆ 96, ಅಂದರೆ ಅದು ನಾರ್ಮಲ್ ಅಂತ ಹೇಳ್ಬೋದು. ಏನಂದರೆ ಆಕ್ಸಿಜನ್ ಲೆವೆಲ್ > 95 ಆದರೆ ಅದು ನಾರ್ಮಲ್. 94, 93 ಆದರೂ ಇಟ್ ಈಸ್ ಓಕೆ. ನಿಮ್ಮ ವ್ಯಾಲ್ಯೂಸ್ ಏನಾದರೂ 90, 80, 89, 88 ಹಾಗೆಲ್ಲ ಬರ್ತಾ ಇದೆ ಅಂದರೆ ನಿಮಗೆ ಹೈಪೋಕ್ಸಿಮಿಯಾ ಇದೆ, ಅಂದರೆ ನಿಮಗೆ ಆಕ್ಸಿಜನ್ ಸಪ್ಲೈ ಬೇಕು. ನಿಮ್ಮ ದೇಹದಲ್ಲಿ ಆಕ್ಸಿಜನ್ ಸಪ್ಲೈ ಸರಿಯಾಗಿ ಆಗ್ತಿಲ್ಲ, ಆಕ್ಸಿಜನ್ ಕರೆಕ್ಟಾಗಿ ಸಪ್ಲೈ ಆಗ್ತಿಲ್ಲ, ಹಾಗೂ ನಿಮ್ಗೆ ತೊಂದರೆ ಇದೆ ತುಂಬ ಅಂತ ಹೇಳ್ಬೋದು. ಚಿಕ್ಕ ಪುಟ್ಟದಕ್ಕೆ ನೀವು ಬ್ರೀತಿಂಗ್ ಎಕ್ಸಸೈಸ್ ಮಾಡೋದ್ರಿಂದ ಆಕ್ಸಿಜನ್ ಲೆವೆಲ್ನ ಇನ್ಕ್ರೀಸ್ ಮಾಡ್ಕೋಬೋದು. ಪ್ರಾಣಾಯಾಮ ಅದೆಲ್ಲ ಮಾಡೋದ್ರಿಂದ. ಈ ಪಲ್ಸ್ ಆಕ್ಸಿಮೀಟರ್ ಎಷ್ಟು ಯೂಸ್ ಆಗಿದೆ ಅಂದರೆ ಈ ಕೊರೋನಾ ಟೈಮಲ್ಲಿ ಎಷ್ಟೋ ಜನಕ್ಕೆ ಕೊರೋನಾ ವೈರಸ್ ಇದರಿಂದನೇ ಕಂಡುಹಿಡಿಬೋದಾಗಿದೆ. ವಯಸ್ಸಾದ ಪೀಪಲ್ಗೆ 90 ವ್ಯಾಲ್ಯೂಸ್ ತನಕ ಬರ್ಬೋದು. ಏನಾದರೂ 85, 80, 85, 90, 88 ಆ ಥರ ಎಲ್ಲ ಬಂದರೆ ನಿಮಗೆ ಆಕ್ಸಿಜನ್ ಸಪ್ಲೈ ಬೇಕಾಗತ್ತೆ. ಹಾಸ್ಪಿಟಲಲ್ಲಿ ವೆಂಟಿಲೇಟರ್ ಎಲ್ಲ ಇಟ್ಟಿರ್ತಾರೆ, ನಿಮ್ಗೆ ಗೊತ್ತಿರ್ಬೋದು. ಆಕ್ಸಿಜನ್ ಸಪ್ಲೈ ಅವರಿಗೋಸ್ಕರನೇ ಮಾಡೋದು. ಆಕ್ಸಿಜನ್ ಸಪ್ಲೈ ಅವ್ರಿಗೆ ಬೇಕಾಗಿರುತ್ತೆ. ಅಷ್ಟು ಸರಿಯಾಗಿ ಆಕ್ಸಿಜನ್ ಸಪ್ಲೈ ಅವ್ರ ದೇಹಕ್ಕೆ ಆಗ್ತಿರಲ್ಲ, ಅದಕ್ಕೋಸ್ಕರ ವೆಂಟಿಲೇಟರ್ ಇಟ್ಟಿರ್ತಾರೆ. ಆಕ್ಸಿಜನ್ ಸಿಲಿಂಡರ್ಸ್ ಎಲ್ಲ ಯೂಸ್ ಆಗ್ತಿರುತ್ತೆ, ನೋಡ್ಬೋದು ನೀವು.
ಸಾಮಾನ್ಯವಾಗಿ ಅಥ್ಲೀಟ್ಸ್ಗೆ 60 to 100 ಇರುತ್ತೆ ಪಲ್ಸ್ ರೇಟ್. ಆದರೆ ನಾರ್ಮಲ್ ಮನುಷ್ಯನಿಗೆ ಆ್ಯತ್ಲೀಟ್ಸ್ಗೆ 40 to 60 ಇರುತ್ತೆ. ಆ್ಯತ್ಲೀಟ್ಸ್, ಯು ನೋ ವಾಟ್ ಐ ಮೀನ್. ವಿರಾಟ್ ಕೊಹ್ಲಿ ಆ ಥರದವ್ರಿಗೆ 40 to 60 ಇರುತ್ತೆ. ಅಂದರೆ ಅವ್ರು ಮಾಡ್ತಾಯಿದ್ದಾಗ ನೀವೇನಾದ್ರು ರೆಸ್ಟ್ ಮಾಡ್ತಾ ಇದ್ದೀರಾ, ಸುಮ್ಮನೆ ಕೂತ್ಕೊಂಡಿದ್ದೀರಾ, 60 to 100 ನಾರ್ಮಲ್ ಆಗಿರುತ್ತೆ, ಆರಾಮ್ಸೆ 120 ತನಕ ಹೋಗ್ಬೋದು. ಅದು ಬೇರೆ ಬೇರೆ ರೀಸನ್ಸ್ ಇರುತ್ತೆ. ನಿಮಗೆ ಸೈನಸ್ ಏನಾದ್ರು ಇದ್ದರೆ, ನನಗೊಂದು ಸ್ವಲ್ಪ ಕೋಲ್ಡ್ ಇದೆ, ನನಗೆ ಅಂಥ ಸೀರಿಯಸ್ ಏನಿಲ್ಲ, ಅಂಥ ಸ್ವಲ್ಪ ಕೋಲ್ಡ್ ಇದೆ ಅಷ್ಟೇ, ಆ ಥರದ್ದು. 185ಗೆ ನೀವೇನಾದ್ರು ಜಾಗ್ ಮಾಡ್ತಾಯಿದ್ದೀರಾ, ಫುಲ್ ಎಕ್ಸಸೈಸ್ ಮಾಡ್ತಿರ್ತೀರಾ, 185 ತನಕ ಹೋಗಿದೆ ಅಂದರೆ ನೀವು ಸ್ಟಾಪ್ ಮಾಡಿಬಿಡ್ಬೇಕು. ಅಷ್ಟೊಂದೆಲ್ಲ ಬಡ್ಕೋಬಾರ್ದು, ನಿಮ್ಮ ಪಲ್ಸು ತುಂಬ ಡೇಂಜರು ಅಂತ. ನೀವು ನೋಡ್ತಾ ಇರ್ಬೋದು, SpO2 95 ತೋರಿಸ್ತಾ ಇದೆ. ಈಗ ಪಲ್ಸ್ ರೇಟು 109 ಇದೆ. ಓಕೆ, ಅಷ್ಟೇ. ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ಮುಂದಿನ ವಿಡಿಯೋದಲ್ಲಿ ಇದೇ ತರಹ ಇಂಟ್ರೆಸ್ಟಿಂಗ್ ಟಾಪಿಕ್ ತೊಗೊಂಡು ಬರ್ತೀನಿ. ನೀವು ಪಲ್ಸ್ ಆಕ್ಸಿಮೀಟರ್ ಹುಡುಕ್ತಾ ಇದ್ದೀರಾ ಅಂದರೆ ನನ್ನ ಡಿಸ್ಕ್ರಿಪ್ಷನ್ನಲ್ಲಿ ಲಿಂಕ್ ಹಾಕಿದ್ದೀನಿ, ನೀವು ಹೋಗಿ ಅದನ್ನು ಚೆಕ್ಔಟ್ ಮಾಡ್ಬೋದು. ಥ್ಯಾಂಕ್ ಯು ಸೊ ಮಚ್.